ಫೆಬ್ರವರಿ 22ನೇ ತಾರೀಕು ಮೊಟ್ಟ ಮೊದಲನೇ ಈವೆಂಟು ನಮ್ಮ ಅಶ್ವಥ್ ಸರ್ ಅವ್ರದ್ದು ನಡೀತಾ ಇದೆ. ಅದಕ್ಕೆ ಎಲ್ಲರ ಸಪೋರ್ಟಿಂಗು ಖಂಡಿತ ಇರಬೇಕು. ಎಲ್ಲರೂ ಭಾಗಿಯಾಗೋಣ, ಓಕೆನಾ? ಅದೇ ಥರ ನಮ್ಮ ನಾಗಮಣಿ ಮೇಡಮ್ ಅವ್ರದ್ದು ಅವರೇ ಮಾತಾಡ್ತಾರೆ ನೋಡಿ, ಹೇಳಿ. ನನ್ನ ಮಗನ ಮದುವೆ ಇತ್ತು ಡಿಸೆಂಬರ್ 13-14. ಸ್ವಲ್ಪ ಜನನೇ ಮದುವೆಗೆ ಬಂದಿದ್ದು. ಹಾಗಾಗಿ ಒಂದು ಗೆಟ್ ಟುಗೆದರ್ ಪಾರ್ಟಿ ಥರ ಮಾಡಿಬಿಟ್ಟು ಒಂದು ಈವೆಂಟ್ ಥರ ಮಾಡ್ತಾಯಿದ್ದೀನಿ. 25 ಸಂಡೇ ಇದೇ ತಿಂಗಳು ಆಫ್ಟರ್ನೂನ್ ಅಂದರೆ 1 ಗಂಟೆ ನಂತರ ಎಲ್ಲರೂ ಬರಬೇಕು. ನಮ್ಮ ಮಗನ ಮದುವೆ ಸಮಾರಂಭಕ್ಕೆ ಬರದೇ ಇರೋರೆಲ್ಲ ಬಂದು ಶುಭ ಹಾರೈಸಿ ಆತಿಥ್ಯ ಸ್ವೀಕರಿಸಿ ಹೋಗಬೇಕು ಅಂತ ಕೇಳ್ಕೊಳ್ತೇನೆ. 25 ಇದೇ ತಿಂಗಳು. ಇದಕ್ಕೆ ಯಾವುದೂ ಪೇಮೆಂಟ್ ಇಲ್ಲ, ಹಾಡೋಕ್ಕೆ ಬರಬೇಕು. ಅವಕಾಶ ಸಿಗದಿರೋರೆಲ್ಲ ಬಂದು ಹಾಡ್ಕೊಂಡು ಹೋಗಬೇಕು ಅಷ್ಟೇ. ಇದು ಚಿಕ್ಕನಾಯಕನಹಳ್ಳಿಗೆ ಮದುವೆಗೆ, ಅವರ ಮಗನ ಮದುವೆಗೆ ಹೋಗಿದ್ದಾಗ ಅವ್ರಿಗೆ ಸ್ವಲ್ಪ ಬೇಸರ ಆಗಿದೆ. ಕಾರ್ಯಕ್ರಮಗಳು ಚೆನ್ನಾಗಿ ನಡೆಸಿದ್ರು, ಬಟ್ ಕೆಲವೊಂದು ಏರುಪೇರುಗಳಿಂದ ಸರಿಯಾಗಿ ಗಾಯಕರಿಗೆ ಅವಕಾಶ ಸಿಗಲಿಲ್ಲ ಅಂತ ಅವರೇ ಒಂಥರ ಬೇಸರ ಪಟ್ಕೊಂಡು ಅದಕ್ಕೆ ಒಂದು ಸರಿಸಮಾನವಾದ ಕಾರ್ಯಕ್ರಮ ನಾನು ಮಾಡಬೇಕು ಅಂತ ಹೇಳಿ ಅವರು ತೀರ್ಮಾನ ಮಾಡಿ ಇದೇ ತಿಂಗಳು 25ನೇ ತಾರೀಕು ಇದೇ ಜಾಗದಲ್ಲಿ ಅವರೊಂದು ಉಚಿತ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ. ಮಧ್ಯಾಹ್ನದ ಮೇಲೆ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಅಂತ ಅವರೊಂದು ಆಸೆಯಾಗಿದೆ. ಖಂಡಿತ ಎಲ್ಲರೂ ಬನ್ನಿ, ಇದೇ ಥರ ಸಪೋರ್ಟ್ ಮಾಡಿ. ನಮ್ಮ ವೆಂಕಟಾದ್ರಿ ಸ್ವರತರಂಗ ತಂಡದಿಂದ ಇದು ಮೊದಲನೇ ಕಾರ್ಯಕ್ರಮ ಈ ಲಲಿತಾ ಕಲಾ ಆಡಿಟೋರಿಯಂನಲ್ಲಿ ಮಾಡ್ತಾ ಇದ್ದೇನೆ. ನಮ್ಮ ಚಿಕ್ಕನಾಯಕನಹಳ್ಳಿಗೆ ಎಲ್ಲರೂ ಬರೋಕ್ಕೆ ಸಾಧ್ಯ ಆಗಲ್ಲ ಅಂತಲೇ ಇದೊಂದು ಈವೆಂಟ್ ಕ್ರಿಯೇಟ್ ಮಾಡಿದ್ದೀನಿ. ಎಲ್ಲರೂ ಬನ್ನಿ, ಎಲ್ಲರೂ ಬಂದು ಶುಭ ಹಾರೈಸಿ, ಹಾಗೆ ಈವೆಂಟನ್ನು ಚೆನ್ನಾಗಿ ಸಕ್ಸಸ್ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ. ಈ ಆಡಿಟೋರಿಯಂಗೆ ಲಲಿತಾ ಮೇಡಮ್ಗೆ ಫುಲ್ ಬುಕ್ಕಿಂಗ್. ಮೇಡಮ್ ಕೈ ಎತ್ತಿ ಮೇಡಮ್. ನೀವು ಫೆಬ್ರವರಿ 8ನೇ ತಾರೀಕು ಇದೇ ಆಡಿಟೋರಿಯಮಲ್ಲಿ ನಮ್ಮ ಕನ್ನಡದ ರಶ್ಮಿ ಅವ್ರದ್ದು ಇದೆ. ಫೆಬ್ರವರಿ 8ನೇ ತಾರೀಕು ಅವರು ಕೂಡ ಶುಭ ಕೋರ್ತೀವಿ. ನೀವು ಮೇಡಮ್ ನೋಡಿ, ಜ್ಞಾಪಕ ಮಾಡ್ಕೊಂಡು ಹೇಳ್ತಾ ಇದ್ದೀನಿ, ಅವರ ಕಾರ್ಯಕ್ರಮ ಕೂಡ ಯಶಸ್ವಿ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಅದೇ 8ನೇ ತಾರೀಕು ನಮ್ಮ ಸಂಜು ಮೇಡಮ್ ಅವ್ರದ್ದು ಕೂಡ ಇದೆ, ಅವ್ರದ್ದು ಕೂಡ ಇದೆ. ಆ ಒಂದು ಕಾರ್ಯಕ್ರಮದ ಪೋಸ್ಟರ್ಗಳು ಹರಿದಾಡ್ತಾ ಇದ್ದಾವೆ. ಅದೇ ಈ ತಿಂಗಳು 24ನೇ ತಾರೀಕು, 25ನೇ ತಾರೀಕು ಇವ್ರದ್ದು, 24ನೇ ತಾರೀಕು ಸುಮಾ ಲೋಕೇಶ್ ಮೇಡಮ್ ಇಲ್ಲಿ, ಸುಮಾ ಲೋಕೇಶ್ ಮೇಡಮ್ ಅವರು ಮತ್ತು ಕುಮಾರ್ ಗೌಡ ಸರ್ ಅವರು ಲೀಲಾದ್ರಿಯಲ್ಲಿ ಮಾಡ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಶುಭ ಹಾರೈಸ್ತೀವಿ. ಎಲ್ಲರೂ ಸಾಧ್ಯವಾದಷ್ಟು ಯಾವ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ಎಲ್ಲ ಕಾರ್ಯಕ್ರಮಕ್ಕೆ ಭಾಗಿಯಾದರೆ ಎಲ್ರಿಗೂ ಸಂತೋಷ. ಆಯೋಜನೆ ಮಾಡಿದವ್ರಿಗೆ ಹಾಗೆ ಅಶ್ವಥ್ ಸರ್ ಅವರು ನಮ್ಮ ವೆಂಕಟಾದ್ರಿ ಸ್ವರತರಂಗ ಟೀಮ್ಗೆ ತುಂಬ ಸಪೋರ್ಟಿವ್ ಆಗಿ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗಿಯಾಗಿ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಅವ್ರ ಕಾರ್ಯಕ್ರಮ ಕೂಡ ಫೆಬ್ರವರಿ 22 ಇರುತ್ತೆ. ಎಲ್ಲರೂ ಬಂದು ಹಾಗೆಯೇ ಸಪೋರ್ಟ್ ಮಾಡಿ ಅವ್ರಿಗೆ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ನಮ್ಮ ವೆಂಕಟಾದ್ರಿ ತಂಡದ ಪರವಾಗಿ ಶುಭ ಕೋರ್ತೇವೆ, ಶುಭ ಹಾರೈಸ್ತೇವೆ, ಸಕ್ಸಸ್ ಮಾಡಿಕೊಡ್ತೇವೆ. ಎಲ್ರಿಗೂ ನಮಸ್ಕಾರ. ನಾನು ಫಸ್ಟ್ ಟೈಮ್ ಈವೆಂಟ್ ಮಾಡ್ತಾಯಿದ್ದೀನಿ. ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ರು, ತುಂಬ ಜನ ಕೇಳ್ತಾಯಿದ್ರು ಮಾಡಿ ಅಂತ. ನನಗೂ ಒಂದು ಇಷ್ಟ ಇತ್ತು ಒಂದು ಈವೆಂಟ್ ಮಾಡೋಣ ಅಂತ. ಹಾಗಾಗಿ ರವಿಚಂದ್ರನ್ ಫ್ಯಾನ್ ನಾನು ಸ್ವಲ್ಪ ಅದೇ ಐಡಿಯಾದಲ್ಲಿ ಮಾಡೋಣ ಅಂತ. ನೀವೆಲ್ಲ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ 22 ಫೆಬ್ರವರಿಗೆ ಇದೇ ಜಾಗದಲ್ಲಿ ಸಂಡೇ ಈವೆಂಟ್ ಇದೆ. ಬೆಳಗ್ಗೆ 9ರಿಂದ ನೈಟ್ 9 ತನಕ. ದಯವಿಟ್ಟು ಎಲ್ಲರೂ ಬನ್ನಿ, ಎಲ್ಲರೂ ಸಪೋರ್ಟ್ ಮಾಡಿ. ಈಗ ಹೇಗೆ ಸಪೋರ್ಟ್ ಮಾಡ್ತಿದ್ದೀನಿ, ಇನ್ನೂ ಹೆಚ್ಚಿನ ಸಪೋರ್ಟ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ನಿಮ್ಮ ಕಡೆಯಿಂದ. ಶ್ರೀನಿವಾಸ್ ನನಗೆ ತುಂಬ ಸಪೋರ್ಟಿಂಗ್ ಮಾಡ್ತಾಯಿದ್ದಾರೆ ಶ್ರೀನಿವಾಸ್ ಅವರು. ಚಪ್ಪಾಳೆ. ನಾನು ಈವೆಂಟ್ ಮಾಡಬೇಕು ಅಂತ ಹೇಳಿದಾಗ ಪಕ್ಕದಲ್ಲಿ ರಮ್ಯಾ ಅವರು ಆಯಿತು ಮಾಡೋಣ ಅಂತ ಅಂದ್ಬಿಟ್ರು. ನನಗೂ ಐಡಿಯಾ ಬಂದೆಲ್ಲ ಓಕೆ ಮಾಡೋಣ ಅಂತ ಹೇಳಿದೆ. ಮತ್ತು ಶುಭ ಅವರು ಹೇಳಿದ್ರು. ಅದಾದಮೇಲೆ ಮುಂಚಿತವಾಗಿ ಫಸ್ಟು ಮೂರ್ತಿ ಸರ್ ಕೇಳಿದೆ, ಏನು ಮಾಡೋಣ ಸರ್ ಅಂತ. ಅವರು ಸಪೋರ್ಟ್ ಮಾಡೋದು ಮಾಡಿ ಅಂತ. ನೆಕ್ಸ್ಟ್ ನಾಗಮಣಿ ಮೇಡಮ್ ಕೇಳಿದೆ. ಹಾಗೆ ಇಲ್ಲಿ ಮಧುಮಾಲಾ ಮೇಡಮ್ ಬಂದಿಲ್ಲ, ಮಧುಮಾಲಾ ಮೇಡಮ್ನು ಕೇಳಿದೆ. 3 ಜನ ಜೊತೆ ಮಾತಾಡಿ ಆಮೇಲೆ ನಂಗೆ ತುಂಬ ರೈಟ್ ಹ್ಯಾಂಡ್ ಅಂತಲೇ ಹೇಳ್ಬೋದು. ನನ್ನ ಜೊತೆ ಯಾವಾಗಲೂ ಇರ್ತದೆ ಸೀನಿ, ತುಂಬ ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾರೆ. ಚಪ್ಪಾಳೆ ತಟ್ಟಿ. ದಯವಿಟ್ಟು ಸಪೋರ್ಟ್ ಮಾಡಿ, ಒಂದು ಈವೆಂಟ್ ಮಾಡೋಣ. ಎಲ್ಲರೂ ಎಲ್ಲ ಮನಸ್ಥಿತಿ ಜನಗಳನ್ನ ಇಲ್ಲಿ ಒಂದು ಕಡೆ ನೋಡಬೇಕು ಅಂತ ಆಸೆ. ಎಲ್ಲ ಮನಸ್ಥಿತಿನ ಇಲ್ಲಿ ಪರಿಸ್ಥಿತಿಲಿ ಒಂದು ಕಡೆ ಸೇರಿಸೋಣ ಅಂತ. ದಯವಿಟ್ಟು ಎಲ್ಲ ಬನ್ನಿ, ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಒಂದು ಸಣ್ಣ ಪಕ್ಷಿ ನೋಟ ಇದೆ. ಪಕ್ಷಿ ನೋಟ ತಾನೆ? ಪಕ್ಷಿ ನೋಟ ಇದೆ. ಒಂದು 2 ಮಿನಿಟ್ಸ್ ಅಷ್ಟೇ. ದಯವಿಟ್ಟು ವಿಡಿಯೋ ಇದೆ ನೋಡಿ ಪ್ಲೀಸ್. ವಿಡಿಯೋ ಒಂದು ನಿಮಿಷ ಪ್ಲೇ ಮಾಡಿ. ಒಂದು